ಎವ್ರಿವಾನ್, ಮತ್ತೊಮ್ಮೆ ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಹೇಳದೆ ಉಳಿದ ಅವರ ಮನಸ್ಸಿನ ಮಾತುಗಳು ಏನಿರಬಹುದು ಹಾಗೆ ಕೇಳೋಣ. ಕೆಲವು ಸರಿ ಡೈರೆಕ್ಟಾಗಿ ಏನು ಹೇಳೋಕ್ಕಾಗದಿಲ್ದಿದ್ರು ಮನಸ್ಸಲ್ಲಿ ಏನೇನೋ ಭಾವನೆಗಳಿರುತ್ತೆ. ನಿಮಗೆ ಅವ್ರ ಮನಸ್ಸಲ್ಲಿ ಏನೋ ಇದೆ, ಅವ್ರು ಹೇಳ್ಕೊತಾ ಇಲ್ಲ, ಎಷ್ಟೋ ಸರಿ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಇವತ್ತು ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನೀವು ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ಕೇಳೋಣ. ಇಲ್ಲಿ ಸಪೋರ್ಟ್ ಬರ್ತಾ ಇದೆ, ಮತ್ತೊಂದು ಡ್ರೀಮ್ ಟಾಕ್, ಮತ್ತೊಂದು ಬಿ ಪ್ರೌಡ್. ಬಾಟಮ್ನಲ್ಲಿ ಏನಿದೆ ನೋಡೋಣ. ಸೋಲ್ ಸಾಲಿಟ್ಯೂಡ್, ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ. ಏನೋ ಅವ್ರ ಮನಸ್ಸಲ್ಲಿರೋದನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಹೇಳಿದ್ರೆ ನೀವೇನು ಅನ್ಕೋತೀರೋ, ಏನೋ ಇದ್ರ ಹಿಂದೆ ಕಹಿ ಅನುಭವಗಳಿದೆ, ಅದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೆ ಮನಸ್ಸಲ್ಲಿ ಉಳಿದು ಹೋಗಿದೆ ಅದು. ಹಾಗಿರೋದ್ರಿಂದ ಏನೋ ಬೇಜಾರಾಗ್ತಾ ಇದೆ, ರಿಗ್ರೆಟ್ಸ್ ಇದೆ, ಯಾಕೋ ಏನೋ ಒಂಟಿತನ ಫೀಲ್ ಆಗ್ತಾ ಇದೆ. ನನ್ನ ಮನಸ್ಸನ್ನು ಯಾರೂ ಕೇಳೋರಿಲ್ಲ, ನನ್ನ ಭಾವನೆಗಳನ್ನ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ, ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲೊಂದು ಸಪೋರ್ಟ್ ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ಏನೋ ಒಂಟಿತನ ಫೀಲ್ ಆಗ್ತಾ ಇದೆ, ಡಿಪ್ರೆಷನ್ ಇದೆ. ಹಾಗಿರೋದ್ರಿಂದ ನಿಮ್ಮ ಸಪೋರ್ಟ್ ತಗೊಂಡಿದ್ದಾರೆ ಅವರು. ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ಮಾತುಕತೆಗಳು, ನಿಮ್ಮ ನಗುಮುಖ, ಅದು ನೆನಪಾದಾಗೆಲ್ಲ ಅವ್ರಿಗೇನೋ ಇನ್ಸ್ಪಿರೇಷನ್ ಬರುತ್ತೆ. ಕನಸಲ್ಲೂ ಅವರು ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳೋದಿದೆ. ನಿಮ್ಮ ನೆನಪುಗಳು ಅವ್ರಿಗೆ ಆಗಾಗ ಬರ್ತಾ ಇರುತ್ತೆ. ನೀವು ಅವ್ರ ಜೊತೆ ಇರೋದ್ರಿಂದ ಅವ್ರಿಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಇಲ್ಲಿ ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸ್ತಾ ಇದೆ ನನಗೆ. ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತೀರಾ. ಅವ್ರು ಬೇಜಾರಲ್ಲಿದ್ದಾರೆ, ಅವ್ರ ಜೀವನದಲ್ಲಿ ಏನೋ ಕಹಿ ಅನುಭವಗಳಿದೆ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಿರೋದ್ರಿಂದ ಇಮೋಷನಲ್ ಆಗಿ ನೀವು ಅವ್ರಿಗೆ ಸಪೋರ್ಟ್ ಕೊಡ್ತೀರಾ. ಅದರಿಂದ ಅವರು ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ ಅನ್ನೋದಿದೆ ಇಲ್ಲಿ. ಅವ್ರ ನೆನಪುಗಳಲ್ಲಿ ನೀವಿದ್ದೀರಾ, ಅವ್ರ ಕನಸುಗಳಲ್ಲಿ ನೀವಿದ್ದೀರಾ. ನಿಮ್ಮ ಫ್ರೆಂಡ್ಶಿಪ್ಪಿಂದ ಅವ್ರಿಗೇನೋ ಪ್ರೌಡ್ ಫೀಲ್ ಆಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಏನೋ ಆತಂಕ ಇದೆ. ಅದು ಯಾಕೆ ಅಂತ ನೋಡೋಣ. ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 2 ಆಫ್ ಕಾಯಿನ್ಸ್ ಇದೆ, ಮತ್ತೊಂದು ಜಸ್ಟಿಸ್ ಬರ್ತಾ ಇದೆ, ಹಾಗೆ 6 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 5 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ಅವ್ರ ಜೀವನದಲ್ಲಿ ಏನೋ ಕಟ್ಟುಪಾಡುಗಳಿದೆ, ಯಾಕೋ ಏನೋ ಮುಂದುವರಿಯೋಕ್ಕಾಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದ್ರೂ ಏನೂ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ. ಅಲ್ಲೇನಿದೆ ನೋಡೋಣ. ಇಲ್ಲೊಂದು ಕಂಟ್ರೋಲಿಂಗ್ ಎನರ್ಜಿ ಬರ್ತಾ ಇದೆ. ಯಾವುದೋ ಮೂರನೇ ವ್ಯಕ್ತಿ ಇದ್ದಾರೆ ಅವರ ಹಿಂದೆ, ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದು ಫ್ಯಾಮಿಲಿ ಇಶ್ಯೂ ಆಗಿರ್ಬೋದು, ಅಥವಾ ಏನೋ ಇಮೋಷ್ನಲ್ ಇಶ್ಯೂಸ್ ಹಾಗನ್ನಿಸ್ತಾ ಇದೆ. ಅದರಿಂದ ಇಲ್ಲಿ ಕನ್ಫ್ಯೂಷನ್ನಲ್ಲಿದ್ದಾರೆ. ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಡಿಸಿಷನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಇಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾರೆ. ಯಾಕೆಂತಂದರೆ ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಮುಂದೆ ಈ ವಿಷಯದಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಆದ್ರೂ ಯಾಕೋ ಮನಸ್ಸಲ್ಲಿ ನೂರಾರು ಭಾವನೆಗಳಿದೆ, ಹೇಳ್ಕೊಳ್ಳಾರ್ದಂಥ ಮಾತುಗಳಿದೆ. ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಕೆಲವರು ತುಂಬ ಸೀಕ್ರೆಟ್ ಆಗಿರ್ತಾರೆ. ಅವ್ರ ಮನಸ್ಸಿನ ಭಾವನೆಗಳನ್ನ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಇಲ್ಲೇನೋ ಹೆವಿ ಎನರ್ಜಿ ಇದೆ. ಮೇಲೆ ನಿಮ್ಮ ಜೊತೆ ಮಾತಾಡುವಾಗ ಸಂತೋಷವಾಗಿರ್ತಾರೆ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಆದರೆ ಮನಸ್ಸೊಳಗಡೆ ಏನೋ ಪೇಯ್ನ್ ಇದೆ. ಅದು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಬೇಜಾರು ಮಾಡ್ಕೋತೀರಾ ಹಾಗೂ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ಇಲ್ಲಿ 10 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 9 ಆಫ್ ಪೆಂಟಿಕಲ್ಸ್. ಇಲ್ಲೊಂದು ಡೆವಿಲ್ ಎನರ್ಜಿ ಇದೆ, ಹಾಗೆ
ದಿ ಮ್ಯಾಜಿಷಿಯನ್. ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ. ನೀವಿಬ್ಬರು ಇಲ್ಲೊಂದು ಸೋಲ್ ಜರ್ನಿನಲ್ಲಿದ್ದೀರಾ. ನಿಮ್ಮ ಫ್ರೆಂಡ್ಶಿಪ್ ಡೀಪ್ ಆಗಿದೆ. ಅಲ್ಲೊಂದು ಸಾಲಿಟ್ಯೂಡ್ ಇದೆ. ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಬ್ಲಾಕೇಜಸ್ ಇದೆ. ಇಮೋಷನಲ್ ಆಗಿ ಇಬ್ಬರೂ ಡಿಸ್ಟರ್ಬ್ ಆಗಿದ್ದೀರಾ ಇಲ್ಲಿ. ಆದ್ರೂ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀರಾ. ಹಾಗೆ ಇಲ್ಲೊಂದು ಒಬ್ಸೆಷನ್ ಇದೆ. ಆ ವ್ಯಕ್ತಿನ ನೀವು ಬಿಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ತುಂಬ ನೆಗೆಟಿವ್ ಥಾಟ್ಸ್ ಇದೆ ನಿಮಗೆ. ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದ್ರೂ ಏನೋ ಕನ್ಫ್ಯೂಷನ್ಸ್ ಇದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ. ಲೈಫಲ್ಲಿ ಆಲ್ರೆಡಿ ಚೆನ್ನಾಗಿ ಸೆಟ್ಲ್ ಆಗಿದ್ದೀರಾ. ಆದರೆ ಯಾವುದೋ ಅಟ್ರಾಕ್ಷನ್ಗೆ ಸಿಕ್ಕಾಕೊಂಡಿದ್ದೀರಾ ಇಲ್ಲಿ. ಸೋಲ್ ಪಾತ್ ಅಂದಾಗ ಯಾವಾಗಲೂ ಅಲ್ಲಿ ಬ್ಲಾಕೇಜಸ್ ಇರುತ್ತೆ. ಯಾವುದೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ನ ತೊಗೊಂಡು ಬಂದಿದ್ದೀರಾ ನೀವು. ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಮುಂದುವರ್ಸೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ನಿಮ್ಮದಾಗಿದೆ. ಆದರೆ ಇಲ್ಲೇನೋ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ. ಆ ವ್ಯಕ್ತಿನ ಬೇಕು ಅಂದ್ರೂ ನಿಮ್ಮ ಕೈನಲ್ಲಿ ಬಿಡೋಕ್ಕಾಗ್ತಾ ಇಲ್ಲ, ಮರೆಯೋಕ್ಕಾಗ್ತಾ ಇಲ್ಲ. ಇದಕ್ಕೆ ಇಲ್ಲಿಂದ ಏನು ಸೊಲ್ಯೂಷನ್ ಇದೆ ನೋಡೋಣ. ಇಲ್ಲಿ 9 ಆಫ್ ಸಮ್ಮರ್, ವಿಶಸ್ ಕಮ್ ಟ್ರೂ ಅನ್ನೋದು ಬರ್ತಾ ಇದೆ. 5 ಆಫ್ ವಿಂಟರ್, ಹಾಗೆ ಎಂಪ್ರರ್ ಕಾರ್ಡ್ ಬರ್ತಾ ಇದೆ. ಮತ್ತೊಂದು ಲೈಫ್ ಎಕ್ಸ್ಪೀರಿಯನ್ಸ್. ಬಾಟಮ್ನಲ್ಲಿ ಜಸ್ಟಿಸ್ ಬರ್ತಾ ಇದೆ. ಜಸ್ಟಿಸ್ ನಿಮಗೆ ಎರಡೆರಡು ಸರಿ ಬರ್ತಾ ಇದೆ. ಇಲ್ಲಿ ನಿಮ್ಗೇನು ಮೆಸೇಜ್ ಇದೆ ಅಂದಾಗ ತಾಳ್ಮೆಯಿಂದ ನೀವು ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಆದರೆ ಯು ವಿಲ್ ವಿನ್ ಇನ್ ದಿ ಎಂಡ್ ಅನ್ನೋದು ಬರ್ತಾ ಇದೆ. ಕೆಲವು ಒಳ್ಳೆ ಡಿಸಿಷನ್ಗಳನ್ನ ತಗೋಬೇಕು. ಯೋಚಿಸಿ ಹೆಜ್ಜೆ ಮುಂದೆ ಇಡಿ. ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಒಳ್ಳೆ ಡಿಸಿಷನ್ಗಳನ್ನ ತಗೊಳ್ಳಿ. ಹಾಗಿರೋದ್ರಿಂದ ಇಲ್ಲಿ ಸಕ್ಸಸ್ ನಿಮ್ದಾಗುತ್ತೆ ಮುಂದೆ. ಯು ವಿಲ್ ವಿನ್ ಇನ್ ದಿ ಎಂಡ್ ಅನ್ನೋದು ಬರ್ತಾ ಇದೆ. ಯೂನಿವರ್ಸಿಂದ ವಿಶಸ್ ಕಮ್ ಟ್ರೂ, ಡ್ರೀಮ್ಸ್ ಫುಲ್ಫಿಲ್ಡ್, ಅ ಮ್ಯಾಜಿಕಲ್ ಟೈಮ್ ಆಫ್ ಲೈಫ್ ಅನ್ನೋದಿದೆ. ಒಳ್ಳೆ ದಿನಗಳಿಗೋಸ್ಕರ ಕೆಲವು ಸರಿ ಕಾಯಬೇಕಾಗುತ್ತೆ. ಎಲ್ಲರ ಲೈಫಲ್ಲೂ ಡಿವೈನ್ ಟೈಮಿಂಗ್ ಅನ್ನೋದಿರುತ್ತೆ. ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ. ಈ ಕನೆಕ್ಷನಲ್ಲಿ ಸ್ಟೆಬಿಲಿಟಿ ಇದೆ. ಎಷ್ಟೇ ತೊಂದರೆಗಳಿದ್ರೂ ಸ್ಟೇಬಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಅಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಿಮ್ಮ ಒಳ್ಳೆತನ ಕಾಪಾಡುತ್ತೆ, ನಿಮ್ಮ ಹಾನೆಸ್ಟಿ ನಿಮ್ಮನ್ನು ಕಾಪಾಡುತ್ತೆ. ಆದರೆ ಬಿ ವೈಸ್ ಅನ್ನೋದು ಬರ್ತಾ ಇದೆ. ಇಲ್ಲಿನ ಎನರ್ಜಿ ನೋಡಿದಾಗ ಇಬ್ಬರೂ ಸಾಕಷ್ಟು ಅನುಭವ ಇರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಪ್ರಪಂಚ ನೋಡಿದ್ದೀರಾ, ಆದರೆ ಯಾಕೋ ಏನೋ ಇದರಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇಲ್ಲೊಂದು ಇಮೋಷನಲ್ ಡಿಸ್ಟರ್ಬೆನ್ಸ್ ಇದೆ. ಮುಂದೆ ನಿಮಗಿಲ್ಲಿ ಕೆಲವು ಆಪರ್ಚುನಿಟೀಸ್ ಬರುತ್ತೆ. ಅದನ್ನು ನೀವು ಸರಿಯಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಎನರ್ಜಿ ಇಲ್ಲಿ ಯೂನಿವರ್ಸಿಂದ ಬರ್ತಾ ಇದೆ. ಇದಕ್ಕೆ ನಿಮಗೆ ಏಂಜಲ್ಸಿಂದ ಏನು ಮೆಸೇಜ್ ಇದೆ ಒಂದು ಸರಿ ಕೇಳ್ಬಿಡೋಣ. ಪ್ರಾಸ್ಪರಿಟಿ ಲೈಸ್ ಅಹೆಡ್. ಮತ್ತೊಂದು ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಬಿಗಿನ್ಸ್. ಹಾಗೆ ಮತ್ತೊಂದು ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆಸೇಜ್ಗಳು. ಇಲ್ಲೊಂದು ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಬಾಟಮ್ನಲ್ಲೇನಿದೆ, ಇಟ್ ಈಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ನಿಧಾನವಾಗಿ ಯೋಚಿಸಿ ಮುಂದೆ ಹೆಜ್ಜೆ ಇಡಿ. ಲೈಫ್ ಹೀಗೆ ಇರಲ್ಲ, ಕಷ್ಟ ಸುಖ ಎರಡೂ ಇರುತ್ತೆ. ಇವತ್ತು ಕಷ್ಟ ಇರಬಹುದು, ನಾಳೆ ಇಲ್ಲಿ ನಿಮಗೆ ಪ್ರಾಸ್ಪರಿಟಿ ಲೈಸ್ ಅಹೆಡ್ ಅನ್ನೋದು ಬರ್ತಾ ಇದೆ. ನಿಮ್ಮ ಕಷ್ಟದಿಂದ ಕೂಡಿದ ದಿನಗಳು ಶೀಘ್ರದಲ್ಲೇ ಕೊನೆಯಾಗುತ್ತೆ ಅನ್ನೋದು ಬರ್ತಾ ಇದೆ. ಯಾವುದೋ ಕಹಿ ನೆನಪುಗಳಿದೆ, ಅದನ್ನೆಲ್ಲ ಮರೆತು ನೀವು ಮುಂದೆ ಹೋಗಬೇಕು ಅನ್ನೋದಿದೆ. ನಿಮ್ಮ ಕನಸುಗಳಲ್ಲಿ ನಂಬಿಕೆ ಇಟ್ಕೊಳ್ಳಿ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಕಷ್ಟ ಇರುತ್ತೆ ಸರಿ, ಆದರೆ ಮುಂದೆ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನೀವು ಮುಂದೆ ಹೋಗ್ತಾ ಇದ್ರೆ ಎಲ್ಲ ಸರಿಯಾಗುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ ಇಲ್ಲಿ. ಅವ್ರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಮನಸ್ಸಲ್ಲಿ ಏನೇನೋ ಹೇಳ್ಕೊಳ್ಳಾರ್ದಂಥ ಭಾವನೆಗಳಿದೆ, ಅನ್ಸೆಟ್ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ, ಕನಸು ಕಾಣೋದಿದೆ. ಈ ಒಂದು ಹೆವಿ ಎನರ್ಜಿ ಗ್ರ್ಯಾಜುಯಲ್ ಆಗಿ ಎಲ್ಲ ರಿಲೀಸ್ ಆಗುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.